ಇನ್ನು ಬಿಜೆಪಿ ಅಭ್ಯರ್ಥಿ ಎ ಮಂಜು ಬೆಂಬಲಿಗನ ಬಳಿ 2 ಲಕ್ಷ ರೂಪಾಯಿ ವಶ ಆಗಿದೆ. ಹಾಸನ ಹೊಳೆನರಸೀಪುರ ರಸ್ತೆಯ ಕೆಕೆ ರೆಸಿಡೆನ್ಸಿಯಲ್ಲಿ ಈ ಒಂದು ಅಮೌಂಟ್ ಅಲ್ಲಿ ವಶಕ್ಕೆ ಪಡೆದಿರೋದು ಬಿಜೆಪಿ ಅಭ್ಯರ್ಥಿ ಎ ಮಂಜು ಅವರ ಆಪ್ತರ ಒಂದು ರೆಸಿಡೆನ್ಸಿ ಕೆಕೆ ರೆಸಿಡೆನ್ಸಿ ಹೋಟೆಲ್ನಲ್ಲಿ ಈಗ ಹಣ ವಶಕ್ಕೆ ಪಡೆಯಲಾಗಿದೆ ಎಂದು ಮಾಹಿತಿ ಲಭ್ಯವಾಗ್ತಿದೆ. ಖಚಿತ ಮಾಹಿತಿಯ ಮೇರೆಗೆ ಚುನಾವಣಾಧಿಕಾರಿಗಳು ಅಲ್ಲಿ ರೇಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 2 ಲಕ್ಷ ಹಣ ಅಲ್ಲಿ ವಶಕ್ಕೆ ಪಡೆಯಲಾಗಿದೆ. ಹಣ ಹಂಚುತ್ತಿದ್ದ ನಾರಾಯಣಗೌಡ, ಹೇಮಂತ್ ಇಬ್ಬರನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಹಾಸನ ನಗರ ಬಡಾವಣಾ ಠಾಣೆಯ ಒಂದು ವ್ಯಾಪ್ತಿಯಲ್ಲಿ ಈ ಒಂದು ಕೆಕೆ ರೆಸಿಡೆನ್ಸಿ ಬರುತ್ತೆ. ಅಲ್ಲಿ ಖಚಿತವಾದಂತಹ ಮಾಹಿತಿ ಇದೆ, ಇಷ್ಟು ಅಮೌಂಟ್ ಇದೆ ಅಂತ ಹೇಳಿ ಅವ್ರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆಗ ಹೋಗಿ ರೇಡ್ ಮಾಡಿದಾಗ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಸುಮಾರು 2 ಲಕ್ಷದಷ್ಟು ಹಣ ಅಲ್ಲಿ ವಶಕ್ಕೆ ಪಡೆಯಲಾಗಿದೆ. ಅಲ್ಲಿ ಹಣ ಹಂಚುತ್ತಿದ್ದಂಥ ವ್ಯಕ್ತಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಸದ್ಯಕ್ಕೆ ಅಲ್ಲಿ ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಚುನಾವಣಾಧಿಕಾರಿಗಳು ಇವತ್ತು ಕೆಕೆ ರೆಸಿಡೆನ್ಸಿಯ ಮೇಲೆ ರೇಡ್ ಮಾಡಿದಾಗ ಈ ಒಂದು ಲೆಕ್ಕಕ್ಕೆ ಸಿಗದಂಥ 2 ಲಕ್ಷ ರೂಪಾಯಿ ಈಗ ವಶಕ್ಕೆ ಪಡೆದಿರೋದು. ಹಣ ಹಂಚುತ್ತಿದ್ದಂಥ ನಾರಾಯಣಗೌಡ ಮತ್ತು ಹೇಮಂತ್ ಇಬ್ಬರನ್ನು ಕೂಡ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಸನ ನಗರ ಬಡಾವಣಾ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕೆಕೆ ರೆಸಿಡೆನ್ಸಿ ಬರುತ್ತೆ. ಹಾಗಾಗಿ ಈಗ ಎಲ್ಲೆಲ್ಲೂ ಕೂಡ ಈ ರೀತಿಯಾದಂಥ ಒಂದು ಹಣ ಅಲ್ಲಲ್ಲಿ ಸಿಗ್ತಿರೋದನ್ನು ನೋಡ್ತಾ ಇದ್ರಿ. ಇದು ಈಗ ರೇವಣ್ಣ ಅವರು ಆಯಿತು, ಅವರ ಒಂದು ಆಪ್ತರ ಕಡೆಯಲ್ಲೂ ಕೂಡ ಒಂದಷ್ಟು ಹಣ ಸಿಕ್ಕಿತ್ತು. ಇದೀಗ ಎ ಮಂಜು ಬೆಂಬಲಿಗನ ಮನೆಯಲ್ಲೂ ಕೂಡ ಒಂದು ಕೆಕೆ ರೆಸಿಡೆನ್ಸಿಯಲ್ಲೂ ಕೂಡ 2 ಲಕ್ಷ ವಶಕ್ಕೆ ಪಡೆಯಲಾಗಿದೆ. ಹಣ ಹಂಚುತ್ತಿದ್ದಂಥ ನಾರಾಯಣಗೌಡ ಮತ್ತು ಹೇಮಂತ್ ಇಬ್ಬರನ್ನೂ ಕೂಡ ಸದ್ಯಕ್ಕೆ ಅಲ್ಲಿ ಚುನಾವಣಾಧಿಕಾರಿಗಳು ಅಲ್ಲಿ ಪೊಲೀಸರ ಜೊತೆ ಹೋಗಿದ್ದಾಗ ಹಣವನ್ನು ಅಲ್ಲಿ ಹಣದ ಜೊತೆಗೆ ಇಬ್ಬರು ಯಾರ್ಯಾರು ಹಣ ಹಂಚ್ತಿದ್ರಲ್ಲ ಅವ್ರನ್ನೂ ಕೂಡ ಸದ್ಯಕ್ಕೆ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಆ ಮೂಲಕ ಬಿಜೆಪಿ ಅಭ್ಯರ್ಥಿ ಎ ಮಂಜು ಬೆಂಬಲಿಗನ ಅವರಿಗೆ ಸಂಬಂಧಪಟ್ಟಂಥ ಹಾಸನದ ಹೊಳೆನರಸೀಪುರ ರಸ್ತೆಯಲ್ಲಿರುವಂಥ ಕೆಕೆ ರೆಸಿಡೆನ್ಸಿಯಲ್ಲಿ ರೇಡ್ ಆಗಿದೆ.